ಶ್ರೀಗಳು ಬಿ ಜೆ ಪಿ ವಕ್ತಾರರ ಥರ ಮಾತಾಡ್ತಾ ಇದ್ದಾರೆ. ಅವರು ಒಂದು ಬಿ ಜೆ ಪಿ ವಕ್ತಾರ ಆಗೋದು ಭಾಳ ಒಳ್ಳೆಯದು. ಮತ್ತು ಇನ್ನೊಂದು ಹೇಳೋದಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿ ಏನು ಕಾವ್ಯ ಇದೆಯಲ್ಲ ಪಾವಿತ್ರ್ಯತೆ, ಅದ್ರ ಪಾವಿತ್ರ್ಯತೆ ಕಾಪಾಡಬೇಕಂತ ಅವ್ರಿಗೆ ನಾನು ವಿನಂತಿ ಮಾಡ್ತೀನಿ. ಸಂದರ್ಭದಲ್ಲಿ ಕಾವ್ಯ ಧರಿಸಿದ ಮೇಲೆ ಒಬ್ಬ ವ್ಯಕ್ತಿ ಪರವಾಗಿ, ಒಂದು ಪಕ್ಷದ ಪರವಾಗಿ, ಒಂದು ಯಾವುದೇ ವಸ್ತುವಿನ ಪರವಾಗಿ ಅಭಿಮಾನ ಇಟ್ಕೊಂಡು ಮಾತಾಡಬಾರ್ದು. ಕಾವ್ಯ ಅಂದರೆ ಏನು? ಸರ್ವವನ್ನು ನಾಶ ಮಾಡಿ ನಾನು ಕಾವ್ಯ ಧರಿಸ್ತೀನಿ, ಸನ್ಯಾಸಿ ಆಗ್ತೀನಿ ನಾನು. ಹಿಂದಿದ್ದಂಥ ಪೇಜಾವರ ಶ್ರೀಗಳು ಅಯೋಧ್ಯೆಯಲ್ಲಿ ಬಾಬರಿ ಮಸೀದಿಯನ್ನು ಬೀಳಿಸಲಿಕ್ಕೆ ಪಣ ತೊಟ್ಟು ನಿಂತು ಬೀಳಿಸಿದ್ರು. ಇವತ್ತು ಇವ್ರ ಪರವಾಗಿ ಅದೇ ಅವರ ಉತ್ತರಾಧಿಕಾರ ಅಂತ ಈಗಿನ ಪೇಜಾವರ ಶ್ರೀಗಳು ಬಿ ಜೆ ಪಿ ವಕ್ತಾರ ಥರ ಮಾತಾಡ್ತಿದ್ದಾರೆ. ಅವ್ರು ಇನ್ನೊಂದು ಏನು ಹೇಳಿದ್ದಾರೆ, ಅಯೋಧ್ಯೆಯಲ್ಲಿ ಬಡತನ ಭಾಳ ಕಡಿಮೆ ಆಗಲಿಲ್ಲ, ಬಡತನನೇ ಬಿ ಜೆ ಪಿ ಸೋಲಿಸ್ತು. 10 ವರ್ಷ ನಿಮ್ಮ ಪಕ್ಷ 10 ವರ್ಷ ಅಲ್ಲಿ ಆಡಳಿತ ಮಾಡಿದೆ, ಬಡತನ ಕಡಿಮೆ ಮಾಡ್ಲಿಕ್ಕೆ ಆಗಲಿಲ್ಲ ನಿಮಗೆ. ಗಂಗಾ ನದಿ ಸ್ವಚ್ಛ ಮಾಡ್ಲಿಕ್ಕೆ ಆಗಲಿಲ್ಲ ನಿಮ್ಗೆ. ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀರಿ, ಅದರೊಳಗೆ ಭ್ರಷ್ಟಾಚಾರ ಆಯಿತು. ಇವತ್ತು ಗಂಗಾ ನದಿ ಹಣೆ ಬರ ಅದೇ ಇದೆ. ಆಮೇಲೆ ಬಿ ಜೆ ಪಿಯವರು ಅಲ್ಲಿ ಸೋತಿದ್ದು ಕಾಂಗ್ರೆಸ್ ಅವ್ರ ಮೋಸದಿಂದ. ಇಡೀ ರಾಷ್ಟ್ರದಲ್ಲಿ ಗೊತ್ತಿದೆ, 100 ಸೀಟುಗಳು ಬಿ ಜೆ ಪಿಯ ಎಲೆಕ್ಟ್ರಾನಿಕ್ ಮಷೀನ್ಗಳ ಮೋಸದಿಂದ ಸೋತಿದ್ದಾವೆ. ಅದು ಕಾಣಲಿಲ್ಲ ಪೇಜಾವರ ಶ್ರೀಗಳಿಗೆ. ಇಡೀ ಎಲೆಕ್ಷನ್ ವ್ಯವಸ್ಥೆ ನಮ್ಮ ಬ್ರದರ್ ಸರ್ ಹೇಳಿದ್ರು, ಅದರ ವ್ಯವಸ್ಥೆನೇ ಅವ್ರ ಕೈಯಲ್ಲಿತ್ತು. ಚುನಾವಣಾ ಆಯೋಗ ಅವ್ರ ಕೈಯಲ್ಲಿತ್ತು. ಚುನಾವಣಾ ಆಯೋಗ ಇವತ್ತು ಬಿ ಜೆ ಪಿಯವ್ರ ಕೈಗೊಂಬೆ ಥರ ಕೆಲಸ ಮಾಡ್ತು. ಅದೆಲ್ಲ ಕಾಣಲಿಲ್ಲ ಅವ್ರಿಗೆ. ಮತ್ತು 10 ವರ್ಷ ತನಕ ನೀವು ಅಲ್ಲಿ ಬಡತನ ಕಡಿಮೆ ಆಗಲಿಕ್ಕೆ, ಜನರನ್ನ ಮೇಲೆತ್ತಲಿಕ್ಕೆ ಪ್ರಯತ್ನ ಮಾಡಲಿಲ್ಲ. ಅಲ್ಲಿ ಯಾಕೆ ಮಾಡಿದ್ರಿ? ಆಮೇಲೆ ಇನ್ನೊಂದೇನು ಹೇಳಿದ್ರಿ, ಈಗ ನೀವು ಕಾಂಗ್ರೆಸ್ ಮೋಸದಿಂದ ಗೆದ್ದಂತ ಹೇಳಿದ್ರಿ. ಆಮೇಲೆ ಪೇಜಾವರ ಶ್ರೀಗಳು ಇನ್ನೊಂದು ಮಾಡಬೇಕಾಗಿತ್ತು, ಸೋರುವುದಕ್ಕೆ ಏನು ಹೇಳಿದ್ರು ಅವರು, ಇನ್ನೂ ಪೂರ್ಣ ಆಗಿಲ್ಲ. ಈ ರಾಷ್ಟ್ರದ 4 ಜನ ಶಂಕರಾಚಾರ್ಯ ಸ್ವಾಮೀಜಿಗಳು ಅದು ಇನ್ನೂ ಮುಗಿದಿಲ್ಲ, ಇನ್ನೂ 2 ವರ್ಷ ಬೇಕು, ಉದ್ಘಾಟನೆ ಮಾಡಬೇಡಿ ಅಂತ ಹೇಳಿದ್ರು. ಅವಾಗ ನೀವೇನು ಮಾಡ್ತಿದ್ರಿ ಪೇಜಾವರ ಶ್ರೀಗಳು? ಅದು ಉದ್ಘಾಟನೆ ಮಾಡೋಕ್ಕೆ ನೀವು ಅಲ್ಲಗಳಿಬೇಕಾಗಿತ್ತಲ್ಲ, ಉದ್ಘಾಟನೆ ಬೇಡ ಅಂಥೇಳಿ. ಇನ್ನೊಂದು ನಾಚಿಕೆಗೇಡಿನ ವಿಷಯ ಏನಂದ್ರೆ, ನಮ್ಮ ರಾಷ್ಟ್ರಕ್ಕೆ ಎಲ್ಲ ಸ್ವಾಮಿಗಳಿಗೆ ಸುಮ್ಮ ಕೂಡಿಸಿ ಮೋದಿಯವರೇ ಪೂಜಾ ಮಾಡ್ತಿದ್ರಲ್ಲಿ ನಾವು ಟಿ ವಿಯಲ್ಲಿ ನೋಡಿದ್ದೀವಿ. ಇವರೇನು ಮಾಡ್ತಿದ್ರು? ಗಂಟೆ ಬಾರಿಸಿದ್ರ? ಆಚಾರ್ಯರು ಮಾಡಬೇಕು ಅದನ್ನು ಕೆಲಸ. ಆಚಾರ್ಯರು ಮಾಡಬೇಕು, ಸನಾತನ ಧರ್ಮದ ಪ್ರಕಾರ ಆಚಾರ್ಯರು ಮಾಡಬೇಕು. ಪೂಜಾ ಯಾರು ಮಾಡಿದ್ರು? ಮೋದಿಯವ್ರು ಮಾಡಿದ್ರು. ಮಾಡಬಾರ್ದಾಗಿತ್ತಲ್ಲ. ಪೂಜಾ ಮಾಡುವಾಗ ಭಕ್ತರೆಲ್ಲ ನಾವು ಗಂಟೆ ಬಾರಿಸ್ತಿರ್ತೀವಿ, ನಿಂತು ಮಠದಾಗ ಅದೆಲ್ಲ ನಾವು ಹೋಗಿದ್ವಿ, ಚಳ್ಳಂ ಬಾರಿಸಿವಿ, ಎಲ್ಲ ಮಾಡಿವಿ. ಆ ಥರ ಇವ್ರು ಆ ಕೆಲಸ ಮಾಡ್ತಾಯಿದ್ರು, ಚಳ್ಳಂ ಬಾರಿಸೋದು ಇದು ಮಾಡೋದು ಇವ್ರು ಮಾಡ್ತಾಯಿದ್ರು. ಹೇಳಬೇಕು ಅವರಿಗೆ, ನಿಮಗೆ ಅದು ಇದು ಇಲ್ಲ, ಹಕ್ಕಿಲ್ಲ, ಪೂಜಾ ಮಾಡೋ ಹಕ್ಕು ನಮ್ಮದಿದೆ, ನಾವು ಮಾಡ್ತೀವಿ ಅಂತ ಹೇಳಬೇಕಾಗಿತ್ತಲ್ಲ. ಶಂಕರಾಚಾರ್ಯರಿಗೂ ನೀವು ಮಾತು ಕೇಳಲಿಲ್ಲ. ಇನ್ನೂ 2-3 ವರ್ಷ ಕೆಲಸ ಇದೆ, ಅದನ್ನು ತರಾತುರಿಯಾಗಿ ಇಷ್ಟು ಆಗಿನೂ ನಿಮ್ಮ ಹಣೆ ಬರ ಏನಾಯಿತು? ಜನ ನಿಮಗೆ ತಿರಸ್ಕಾರ ಮಾಡಿದ್ರಲ್ಲ. ಇಷ್ಟೆಲ್ಲ ಮಾಡಿನೂ ಜನ ನಿಮಗೆ ತಿರಸ್ಕಾರ ಮಾಡಿದ್ರಲ್ಲ. ಇದು ನಮ್ಮ ಉತ್ತರ ಸರ್. ಅದು ಜನರ ಅಭಿಪ್ರಾಯ. ಈಗ ನೋಡ್ರಿ, ಬರೀ ಅಯೋಧ್ಯೆದಾಗ ಸೋತಿಲ್ಲ, ನಿನ್ನೆ ಬದ್ರಿನಾಥದಾಗ ಸೋತಿದ್ದಾರೆ ನೀವು. ಬಿ ಜೆ ಪಿ ಅವರು ಸೋತಿದ್ದಾರೆ ಬೈ ಎಲೆಕ್ಷನ್ನಲ್ಲಿ. ಬದ್ರಿನಾಥದಲ್ಲಿ ಸೋಲಿಸಿದ್ದಾರೆ. ಜನರ ಮನೋಭಾವನೆ ಗೊತ್ತಾಗಿದೆ, ಇವ್ರು ಏನು ಮಾಡ್ತಾ ಇದ್ದಾರೆ. ಇವರು ಧರ್ಮ ರಾಜಕಾರಣ ಜನರಿಗೆ ತಿಳಿದದ ಅಷ್ಟೇ. ಅದರಿಂದ ಜಾತಿ ಧರ್ಮ ರಾಜಕಾರಣ, ಅದರಿಂದ ವರ್ಷ ಆಡಳಿತ ಪೂರ್ತಿ ಜಾತಿ ಧರ್ಮನೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.